Good morning, students. Corporate Accounting Part 2, 4th semester of BCom. This subject is related to all the company accounts working under different areas. For example, banking companies, holding companies, the companies which are under amalgamation and absorption process, the companies which are dealing with the valuation of shares and goodwill, and other kinds of company accounts. So corporate accounting is nothing but, once again, the accounts relating to the different aspects of the business of the various companies. So syllabus consists of 5 units. Unit number 1, valuation of goodwill and shares. Unit number 2, accounting for amalgamation and absorption. Unit number 3, liquidation. Unit number 4, group accounts or holding company accounts. And the 5th one is accounting for banking companies. So let us straightway start with the unit number 1, that is valuation of goodwill and shares. Meaning of goodwill. ಇವಾಗ ನಾವು ಗುಡ್ವಿಲ್ ಮೀನಿಂಗನ್ನು ಫಸ್ಟು ಡಿಸ್ಕಸ್ ಮಾಡೋಣ. ಗುಡ್ವಿಲ್ ಅಂದರೆ ಏನು ಕೇಳಿದರೆ, ಇಟ್ ಈಸ್ ದ ಗುಡ್ ನೇಮ್ ಆಫ್ ಎನಿ ಬಿಸ್ನೆಸ್ ಅಂಡರ್ಟೇಕನ್ ಬೈ ದ ಫರ್ಮ್ಸ್. ಒಂದು ವ್ಯವಹಾರವು ಹೊಂದಿರುವಂಥ ಒಳ್ಳೆಯ ಹೆಸರನ್ನು ನಾವು ಗುಡ್ವಿಲ್ ಅಂತೇಳಿ ಹೇಳ್ತೀವಿ. ಇನ್ ಶಾರ್ಟ್, ಇಟ್ ಈಸ್ ಕಾಲ್ಡ್ ರೆಪ್ಯುಟೇಷನ್ ಅಂತೇಳಿ ಹೇಳ್ತೀವಿ. ಇಟ್ ಈಸ್ ಆನ್ ಇಂಟ್ಯಾಂಜಿಬಲ್ ಅಸೆಟ್. ಇದು ಫಿಕ್ಸ್ಡ್ ಅಸೆಟ್ ಹೌದು, ಇದು ಸ್ಥಿರಾಸ್ತಿ ಹೌದು, ಆದರೆ ಕಣ್ಣಿಗೆ ಗೋಚರವಾಗದಂತಹ ಅಥವಾ ನಾವು ಫೀಲ್ ಮಾಡಲಿಕ್ಕೆ ಆಗದೇ ಇರುವಂತಹ, ಟಚ್ ಮಾಡಲಿಕ್ಕೆ ಆಗದೇ ಇರುವಂಥ ಅಸೆಟ್. ಹಾಗಾಗಿ ಅದನ್ನು ಫಿಕ್ಟಿಷಸ್ ಅಸೆಟ್, ಕಾಲ್ಪನಿಕ ಆಸ್ತಿ ಅಥವಾ ಇಂಟ್ಯಾಂಜಿಬಲ್ ಅಸೆಟ್, ಅಗೋಚರ ಆಸ್ತಿ ಅಂತೇಳಿ ಹೇಳ್ತೀವಿ. ಗುಡ್ವಿಲ್ ಅಂತ ಹೇಳಿದ್ರೆ ಸುನಾಮ್ ಅಂತೇಳಿ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾವು ಅಂಕೋಲಾ ಏರಿಯಾ ತೊಗೊಂಡ್ರೆ ಬಹಳಷ್ಟು ಬಿಸ್ನೆಸ್ ಫರ್ಮ್ಸ್ಗಳಿದ್ದಾವೆ, ಹೋಟೆಲ್ಸ್ಗಳಿದ್ದಾವೆ, ದಿನಸಿ ಅಂಗಡಿಗಳಿದ್ದಾವೆ, ಸಿನಿಮಾ ಥಿಯೇಟರ್ಸ್ಗಳಿದ್ದಾವೆ, ಕ್ಲಬ್ಸ್ಗಳಿದ್ದಾವೆ, ಬ್ಯಾಂಕ್ಸ್ಗಳಿದ್ದಾವೆ. ಈಗ ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ ಅಂಕೋಲಾದಲ್ಲಿ ಒಂದು ಬೆಸ್ಟ್ ಗ್ರೋಸರಿ ಶಾಪ್ ಇವತ್ತಿಗೂ ಯಾವುದು ಕೇಳಿದ್ರೆ ನರಸಿಂಹ ಸೂಪರ್ ಸ್ಟೋರ್ಸ್ ಆರ್ ನರಸಿಂಹ ಸ್ಟೋರ್ಸ್ ಅಂತೇಳಿ ಹೇಳ್ತೀವಿ, ಸೂಪರ್ ಬಜಾರ್. ಬಿಕಾಸ್ ಅಲ್ಲಿ ಇಲ್ಲದೇ ಇರುವಂಥ ಸಾಮಾನುಗಳು ಬೇರೆ ಕಡೆ ಸಿಗೋದಿಲ್ಲ ಅಂತ ಹೇಳಿ ಅಂತಲ್ಲ, ಬೇರೆ ಬೇರೆ ಅಂಗಡಿಗಳಿದ್ದಾವೆ, ದಿನಸಿ ಅಂಗಡಿಗಳು. ಬಟ್ ಅಲ್ಲಿ ಯಾಕೆ ಅಷ್ಟೊಂದು ಒಳ್ಳೆಯ ಹೆಸರಿದೆ ಅಂತ ಹೇಳಿದ್ರೆ, ನೀವು ಮುಂದೆ ಕಲಿತಾ ಹೋಗ್ತೀರಿ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಗುಡ್ವಿಲ್ ಇಲ್ಲೆಲ್ಲ ಬರುತ್ತೆ. ಅದು ಈ ಒಂದು ರೀಸನ್ಗೋಸ್ಕರ ಅದು ಬಹಳ ರೆಪ್ಯುಟೇಷನ್ ಹೊಂದಿದೆ. ಈಗ ಅಂಕೋಲಾದಲ್ಲಿ ಬೆಸ್ಟ್ ಹೋಟೆಲ್ ಯಾವುದು ಕೇಳಿದರೆ ಜೈಂದ್ ಹೋಟೆಲ್ ಆರ್ ಸುದರ್ಶನ್ ಹೋಟೆಲ್ ಆರ್ ಅಪೂರ್ವ ಹೋಟೆಲ್ ಅಂತ ಹೇಳ್ತೀವಿ. ಬಿಕಾಸ್ they are maintaining their reputation in the minds of the people or customers who oftenly approach and consume their products. ಹಾಗಾಗಿ goodwill is the intangible asset which is resulting on the basis of the sound business connections that is had by the business concerned with its customers, good public image, ಆ್ಯಂಡ್ ಆಲ್ಸೋ ಬೆಟರ್ ಲೊಕೇಶನ್ಸ್ ಆಫ್ ದ ಬಿಸ್ನೆಸ್. ಈಗ ಹಾರ್ಟ್ ಆಫ್ ದ ಸಿಟಿಯಲ್ಲಿ ಒಂದು ಬಿಸ್ನೆಸ್ ಫರ್ಮ್ ಇದ್ದರೆ ಎಲ್ಲರಿಗೂ ಅದು ಅಪ್ರೋಚೇಬಲ್ ಆಗಿರ್ತದೆ, ಕನ್ವೀನಿಯೆಂಟ್ ಪ್ಲೇಸ್ನಲ್ಲಿ ಹೋಗಿ ಅವರು ಬಾಯ್ ಮಾಡ್ತಾರೆ, ಕೊಂಡ್ಕೋತಾರೆ ಬೇಕಾದ್ದನ್ನು. ಹಾಗಾಗಿ ಒಳ್ಳೆಯ ಸರ್ವಿಸ್ಸು, ಒಳ್ಳೆಯ ಕ್ವಾಲಿಟೇಟಿವ್ ಪ್ರಾಡಕ್ಟ್ಸು, ಒಳ್ಳೆಯ ಪ್ರೈಸು, ಒಳ್ಳೆಯ ಡ್ಯೂರಾಬಿಲಿಟಿ ಹೊಂದಿರುವಂತಹ ಆರ್ಟಿಕಲ್ಸನ್ನು ಸೇಲ್ ಮಾಡುವಂಥ ಯಾವುದೇ ಫರ್ಮಲ್ಲಿ ಒಳ್ಳೆಯ ಹೆಸರು ಇದ್ದೇ ಇರ್ತದೆ. ಅದನ್ನೇ ನಾವು ಗುಡ್ವಿಲ್ ಅಂತೇಳಿ ಹೇಳೋದು. ಸೊ ಮೀನಿಂಗ್ ಆಫ್ ಗುಡ್ವಿಲ್ ಮೀನ್ಸ್ it is an intangible fixed asset which is arising out of the sound business connections with the suppliers, customers and other people who are associated with the business. Features of goodwill ಇದೆಲ್ಲ 2 ಮಾರ್ಕ್ಸಿಗೆ ಕೇಳುವಂಥದ್ದು. ಫೀಚರ್ಸ್ನಲ್ಲಿ ನಾನು 2 ಫೀಚರ್ಸನ್ನೇ ಮೆನ್ಷನ್ ಮಾಡಿದ್ದೀನಿ. ಫಸ್ಟ್ ಫೀಚರ್ ಈಸ್ ಇಟ್ ಈಸ್ ಇನ್ಸಪರೇಬಲ್ ಅಸೆಟ್. ಯಾಕಂದರೆ ಇದನ್ನು ಸಪರೇಟಾಗಿ ನಾವು ನೋಡಲಿಕ್ಕೆ ಆಗೋದಿಲ್ಲ. ಅಲಾಂಗ್ ವಿತ್ ಅದರ್ ಅಸೆಟ್ಸ್ ಇಟ್ ಈಸ್ ದೇರ್. ಉಳಿದ ಅಸೆಟ್ ಏನಿರ್ತದೆ ಒಂದು ಬಿಸ್ನೆಸ್ನಲ್ಲಿ ಅದ್ರ ಜೊತೆಗೆ ಇರುವಂಥ ಅಸೆಟು. ಹಾಗಾಗಿ ಅದನ್ನು ಸಪ್ರೇಟಾಗಿ ನಾವು ನೋಡುವಂಥದ್ದಲ್ಲ. ವ್ಯಾಲ್ಯೂಯೇಷನ್ ಸಪ್ರೇಟ್ ಮಾಡ್ಬೋದು, ಬಟ್ ಅದನ್ನು ಸಪ್ರೇಟಾಗಿ ಕೊಂಡುಕೊಳ್ಳೋಕ್ಕೆ ಅಥವಾ ಸೇಲ್ ಮಾಡೋಕ್ಕಾಗೋದಿಲ್ಲ. ಗುಡ್ವಿಲ್ ಅಸೆಟ್ ಅಂದಮೇಲೆ ಅದನ್ನು ಕೊಂಡುಕೊಳ್ಳೋದು, ಸೇಲ್ ಮಾಡೋದು ಆಗೋದಿಲ್ಲ.
ಇಟ್ ಈಸ್ ಇನ್ಸಪರೇಬಲ್ ಅಸೆಟ್. ನೀವು ಮುಂದೆ ಯಾಕೆ ಇದು ಇನ್ಸಪರೇಬಲ್ ಅಸೆಟ್ ಅನ್ನೋದು ಕಲಿತಾ ಹೋಗ್ತೀರಿ. ಪ್ರಾಫಿಟ್ ಓರಿಯೆಂಟೆಡ್ ಗುಡ್ವಿಲ್ ಈಸ್ ಆಲ್ವೇಸ್ ಬೇಸ್ಡ್ ಆನ್ ದ ಪ್ರಾಫಿಟಬಿಲಿಟಿ. ಹೈಯರ್ ದ ಪ್ರಾಫಿಟ್ ದೇರ್ ವಿಲ್ ಬಿ ಅ ಗುಡ್ ವಿಲ್, ಲೋವರ್ ದ ಪ್ರಾಫಿಟ್ ದೇರ್ ವೋಂಟ್ ಬಿ ಅ ಗುಡ್ ವಿಲ್. ನಾರ್ಮಲ್ ಪ್ರಾಫಿಟ್ಸ್ಗಿಂತ ಎಬೋವ್ ಪ್ರಾಫಿಟ್ಸ್ ಇದ್ದರೆ ಮಾತ್ರ ಗುಡ್ ವಿಲ್ ಇರುತ್ತೆ. ಹಾಗಾಗಿ ನಾವು ಇದನ್ನು ಸೂಪರ್ ಪ್ರಾಫಿಟ್ ಅರ್ನಿಂಗ್ ಕೆಪಾಸಿಟಿ ಆಫ್ ದ ಬಿಸ್ನೆಸ್ಗೆ ಅದನ್ನು ಹೋಲಿಸ್ತಾ ಇದ್ದೀವಿ ಗುಡ್ ವಿಲ್ಲನ್ನು. ಹಾಗಾಗಿ ಅದು ಪ್ರಾಫಿಟ್ ಮೇಕಿಂಗ್ ಇನ್ಸ್ಟಿಟ್ಯೂಟಲ್ಲಿ ನಾವು ಗುಡ್ ವಿಲ್ಲನ್ನು ಕಾಣ್ತೀವಿ. ಆಮೇಲೆ ಸ್ಟ್ರೇಟ್ ವೇ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಗುಡ್ ವಿಲ್. ಗುಡ್ ವಿಲ್ಲನ್ನು ಅಥವಾ ಗುಡ್ ವಿಲ್ ಮೇಲೆ ಪರಿಣಾಮ ಬೀರುವಂತಹ ಕೆಲವೊಂದು ಅಂಶಗಳಿದ್ದಾವೆ. 4 ಅಂಶಗಳನ್ನು ನಾವು ನೋಡ್ತಾ ಇದ್ದೀವಿ. ಮೊದಲನೇದು ಲೊಕೇಶನ್ ಆಫ್ ಬಿಸ್ನೆಸ್. ಲೊಕೇಶನ್ ಆಫ್ ಬಿಸ್ನೆಸ್. ಈ ಲೊಕೇಶನ್ ಆಫ್ ಬಿಸ್ನೆಸ್ ಅಂತ ಹೇಳಿದ್ರೆ ನಮ್ಮ ಬಿಸ್ನೆಸ್ಸು, ನಮ್ಮ ಕಂಪನಿಯ ಬಿಸ್ನೆಸ್ ಯಾವ ಲೊಕೇಶನಲ್ಲಿ ಇರ್ತದೋ ಅದರ ಆಧಾರದ ಮೇಲೆ ನಾವು ಗುಡ್ ವಿಲ್ಲನ್ನು ಕಾಣ್ಬೋದು. ಈಗ ನಾನು ಹೇಳ್ದಂಗೆ ನರಸಿಂಹ ಸ್ಟೋರ್ಸ್, ಇಟ್ ಈಸ್ ಆಟ್ ದ ಹಾರ್ಟ್ ಆಫ್ ದ ಸಿಟಿ. ಟೌನ್ನ ಕೇಂದ್ರ ಭಾಗದಲ್ಲಿ ಅಥವಾ ಹೃದಯ ಭಾಗದಲ್ಲಿ ಇದೆ ಅದು. ಹಾಗಾಗಿ ಎಲ್ಲ ದಿಕ್ಕಿನಲ್ಲಿಯೂ ಜನ ಸೇರೋದು ಅಲ್ಲೇ. ಎಲ್ಲರೂ ಬಂದು ತಮಗೆ ಬೇಕಾಗುವಂಥ ಆರ್ಟಿಕಲ್ಸನ್ನು, ಪ್ರಾಡಕ್ಟ್ಸನ್ನು ಅಲ್ಲಿ ನೋಡಿಬಿಟ್ಟು ಅದನ್ನು ಕೊಂಡ್ಕೋತಾರೆ. ಹಾಗಾಗಿ ಅಲ್ಲಿ ತುಂಬ ಒಳ್ಳೆಯ ವ್ಯವಹಾರ ನಡೆಯುತ್ತೆ. ಮತ್ತು ಬೆಟರ್ ಲೊಕೇಶನ್ ಇರೋ ಕಾರಣ ಆ ಒಂದು ದಿನಸಿ ಮಳಿಗೆಗಳಲ್ಲಿ ತುಂಬ ಒಳ್ಳೆಯ ಹೆಸರು ಆಟೋಮೆಟಿಕ್ಲಿ ಕ್ರಿಯೇಟ್ ಆಗುತ್ತೆ. ಎರಡನೇದು ನೇಚರ್ ಆಫ್ ಬಿಸ್ನೆಸ್. ಅವ್ರು ಮಾಡುವಂಥ ವ್ಯವಹಾರ ಎಂಥದ್ದು ಅಂತ. ಕಸ್ಟಮರ್ಸ್ಗೆ ಬೇಕಾಗುವಂಥ ಐಟಮ್ಸು, ಬೇಕಾಗುವಂತಹ ವ್ಯವಹಾರನ ಮಾತ್ರ, ಸೇವೆಗಳನ್ನು ಮಾತ್ರ ಅವರಲ್ಲಿ ಸಲ್ಲಿಸ್ತಾರೆ. ಹಾಗಾಗಿ ನೇಚರ್, ಕಡಿಮೆ ಪ್ರಮಾಣದ ವ್ಯವಹಾರ ಇದ್ದರೆ ಕಡಿಮೆ ಗುಡ್ವಿಲ್ ಇರ್ತದೆ, ಜಾಸ್ತಿ ಪ್ರಮಾಣದ ವ್ಯವಹಾರ ಇದ್ದರೆ ಜಾಸ್ತಿ ಗುಡ್ವಿಲ್ ಬರ್ತದೆ. ಈಗ ನೋಡಿ, ನರಸಿಂಹ ಸ್ಟೋರ್ಸಲ್ಲಿ ಅಥವಾ ನರಸಿಂಹ ಸೂಪರ್ ಶಾಪಲ್ಲಿ ಸಿಗದೇ ಇರುವಂಥ ಐಟಮ್ ಯಾವುದೂ ಇಲ್ಲ. ಪಿನ್ ಟು ಪ್ಲೇನ್ ಅಂತೇಳಿ ಹೇಳ್ತೀವಲ್ಲ, ಪಿನ್ನಿಂದ ಹಿಡಿದು ಪ್ಲೇನ್ವರೆಗೂ ಸಿಗ್ತದೆ. ಅಂದರೆ ಎಕ್ಸಾಕ್ಟ್ಲಿ ಏರೋಪ್ಲೇನ್ ಸಿಗೋದಿಲ್ಲ, ಆದರೆ ನಾವು ಹೇಳೋದಾದರೆ ರೂಢಿ ಮಾತಿನಲ್ಲಿ ಪ್ರತಿಯೊಂದು ಐಟಮ್ ಅಲ್ಲಿ ಸಿಗುತ್ತೆ. ಈಗ ಯಾವುದಾದ್ರೂ ನಾವು ದಿನಸಿ ಅಂಗಡಿ, ಬೇರೆ ಅಂಗಡಿಗೆ ಹೋದರೆ ಇದು ಇಲ್ಲಿಲ್ಲ, ನರಸಿಂಹ ಸ್ಟೋರ್ಸಿಗೆ ಹೋಗಿ, ಸೂಪರ್ ಬಜಾರ್, ಸೂಪರ್ ಶಾಪಿಗೆ ಹೋಗಿ ಅಲ್ಲಿ ಸಿಗುತ್ತಂತೆ. ಸ್ಟ್ರೇಟ್ ಅವ್ರು ಹೇಳ್ತಾರೆ ಮೊಲಾಜಿಲ್ದೆ. ಅಂದರೆ ಈ ಒಂದು ಅಂಗಡಿ ಅಷ್ಟೊಂದು ಪ್ರಖ್ಯಾತಿಯನ್ನು ಭಾಳ ಹಿಂದಿನ ಕಾಲದಿಂದಲೂ ಅದು ಪ್ರಸಿದ್ಧಿಯನ್ನು ಪಡ್ಕೊಂಡು ಬಂದಿದೆ. ಹಾಗಾಗಿ ನೇಚರ್ ಆಫ್ ಬಿಸ್ನೆಸ್, ಇಫ್ ದ ಬಿಸ್ನೆಸ್ ಸೈಜ್ ಈಸ್ ಮೋರ್, ಪ್ರಾಫಿಟ್ ಈಸ್ ಮೋರ್ ಆ್ಯಂಡ್ ಕಾನ್ಸಿಕ್ವೆಂಟ್ಲಿ ದೆರ್ ವಿಲ್ ಬಿ ಮೋರ್ ಗುಡ್ ವಿಲ್. ಇಫ್ business size is less, structure is less, then profit would be very normal or nominal, and therefore there won't be any goodwill. ಆಯ್ತಲ್ಲ. ಮೂರನೇದು ಫ್ಯಾಕ್ಟರ್ ನೋಡಿ, ಗುಡ್ ರಿಲೇಷನ್ಶಿಪ್ ವಿತ್ ದ ಸಪ್ಲೈಯರ್ಸ್. ಈಗ ಯಾವುದೇ ಬಿಸ್ನೆಸ್ ಮಾಡುವ ವ್ಯಕ್ತಿ ಒಳ್ಳೆಯ ಹ್ಯೂಮನ್ ರಿಲೇಷನ್, ಬಿಸ್ನೆಸ್ ರಿಲೇಷನನ್ನು ಸಪ್ಲೈಯರ್ ಜೊತೆ ಹೊಂದಿರಬೇಕಾಗುತ್ತೆ. ಯಾಕಂದರೆ ಸಪ್ಲೈಯರ್ ಅಂದರೆ ಯಾರು? ಟ್ರೇಡ್ ಕ್ರೆಡಿಟರ್ಸ್. ಅವರು ಬೆಟರ್ ಸರ್ವಿಸನ್ನು ಯಾವಾಗ ಕೊಡ್ತಾರೆ? ಅವರಿಗೆ ರಿಪೇಮೆಂಟ್ ಇನ್ ಟೈಮಿಗೆ ಮಾಡಬೇಕು. ಅವರಿಗೆ ಪೇಮೆಂಟ್ ಅವರ ಟರ್ಮ್ಸ್ ಪ್ರಕಾರ ಅವರಿಗೆ ಕರೆಕ್ಟ್ ಟೈಮಿಗೆ ನಾವು ಪೇ ಮಾಡ್ತಾ ಹೋದರೆ ಅವರು ಒಳ್ಳೊಳ್ಳೆ ಪ್ರಾಡಕ್ಟ್ಸನ್ನು ಕಾಲಕ್ಕೆ ತಕ್ಕಂತೆ ನಮಗೆ ಅವರು ಸಪ್ಲೈ ಮಾಡ್ತಾರೆ. ಅದಕ್ಕೋಸ್ಕರ ಗುಡ್ ರಿಲೇಷನ್ಶಿಪ್ ವಿತ್ ಸಪ್ಲೈಯರ್ ಇರುವಂತಹ ಯಾವುದೇ ಫರ್ಮ್ನಲ್ಲಿ ಆಟೋಮೆಟಿಕಲಿ ಗುಡ್ ವಿಲ್ ಮೇಂಟೈನ್ ಆಗುತ್ತೆ. ಫೋರ್ತ್ ಫ್ಯಾಕ್ಟರ್ ಅಫೆಕ್ಟಿಂಗ್ ಗುಡ್ ವಿಲ್ ಈಸ್ ಸೌಂಡ್ ಪಬ್ಲಿಕ್ ಇಮೇಜ್. ಒಳ್ಳೆಯ ಪಬ್ಲಿಕ್ ಇಮೇಜ್ ಇರಬೇಕು. ಈಗ ಅಂಕೋಲಾದಲ್ಲೇ ನಾನು ಎಕ್ಸಾಂಪಲ್ ತೊಗೊಂಡ್ರೆ, there are so many medical stores, but the best medical store so far or until now is ಪ್ರಭು ಮೆಡಿಕಲ್ಸ್ ಅಂತ. ಯಾಕೆ ಪ್ರಭು ಮೆಡಿಕಲ್ ಸ್ಟೋರ್ಸ್ಗೆ ಹೋಗ್ತೀವಿ? ಅವರು ಎಲ್ಲ ವೆರೈಟಿ ಮೆಡಿಸಿನ್ಸನ್ನು ನಮಗೆ ಕೂಡಲೇ ಸಪ್ಲೈ ಮಾಡ್ತಾರೆ. ಯಾಕಂದರೆ ಪಬ್ಲಿಕ್ ಇಮೇಜನ್ನು ಅವ್ರು ಗಳಿಸ್ಕೊಂಡಿದ್ದಾರೆ. ಪಬ್ಲಿಕ್ಕು, ಸಾರ್ವಜನಿಕರು ಒಂದು ಗೌರವದಿಂದ ಅವರನ್ನು ಕಾಣ್ತಾರೆ. ಮತ್ತು ಎಷ್ಟೇ ಕಸ್ಟಮರ್ಸ್ ಹೋದರೂ ಕೂಡ ಅವರು ಆ ರೀತಿಯಾದಂಥ ಸರ್ವಿಸನ್ನು ಅವ್ರು ಕೊಡ್ತಾರೆ. ಬೆಸ್ಟ್ ಮೆಡಿಸಿನ್ಸನ್ನು ಅವರು ಆಫರ್ ಮಾಡ್ತಾರೆ. ಬೇರೆ ಅಂಗಡಿಗಳು ಕೊಡೋದಿಲ್ಲ ಅಂತ ಹೇಳಿ ನಾನು ಏನು ಹೇಳೋದಿಲ್ಲ, ಬಟ್ ಕಂಪ್ಯಾರಿಟಿವ್ಲಿ ಪ್ರಭು ಮೆಡಿಕಲ್ಸ್ ಇಟ್ಸ್ ಆಫರಿಂಗ್ ಗುಡ್ ಸರ್ವಿಸ್ ಟು ದ ಪೇಷಂಟ್ಸ್, ಕಸ್ಟಮರ್ಸ್ ಎಟ್ಸೆಟ್ರಾ. ಹಾಗಾಗಿ ಸೌಂಡ್ ಪಬ್ಲಿಕ್ ಇಮೇಜ್ ಅಂತೇಳಿ ಹೇಳ್ಬೋದು. ಇದು 4 ಫ್ಯಾಕ್ಟರ್ಸು. ಆಮೇಲೆ ಟೈಪ್ಸ್ ಆಫ್ ಗುಡ್ವಿಲ್ ಬರುತ್ತೆ. ಟೈಪ್ಸ್ ಆಫ್ ಗುಡ್ವಿಲ್ಲಲ್ಲಿ ನೋಡ್ಕೊಳ್ಳಿ. ಬೇಸಿಕಲಿ ದೆರ್ ಆರ್ 2 ಟೈಪ್ಸ್. ನಿಮ್ಮ ಎಕ್ಸಾಮಿನಲ್ಲಿ ಬರೋದು ಪರ್ಚೇಸ್ಡ್ ಗುಡ್ವಿಲ್ ಆ್ಯಂಡ್ ನಾನ್ ಪರ್ಚೇಸ್ಡ್ ಗುಡ್ವಿಲ್. ಪರ್ಚೇಸ್ ಗುಡ್ವಿಲ್ ಅಂದರೆ ಯಾವುದು ಕೇಳಿದರೆ, ಈಗ ನಮ್ಮದೊಂದು ಕಂಪನಿ ಇನ್ನೊಂದು ಬಿಸ್ನೆಸ್ಸನ್ನು ನಾವು ಪರ್ಚೇಸ್ ಮಾಡಿದವಾಗ ಅವರಿಗೆ ನಾವು ಕಂಪನ್ಸೇಷನ್ ಅವ್ರ ಪರ್ಚೇಸ್ ಪ್ರೈಸ್ ಕೊಡಬೇಕಾಗುತ್ತೆ. ಪರ್ಚೇಸ್ ಕನ್ಸಿಡ್ರೇಷನ್ ಅಂತೇಳಿ ಹೇಳ್ತೀವಿ. ಅದನ್ನು ವ್ಯವಹಾರ ಮಾಡಿದ್ಮೇಲೆ, ನಾವು ಕೊಂಡ್ಕೊಂಡ್ಮೇಲೆ ಅವರಿಗೆ ಒಂದು ದರ ನಿಗದಿಪಡಿಸ್ತೀವಿ. ಇಂತಿಷ್ಟು, ಎಷ್ಟು, 1 lakh rupees, 2 lakh rupees, ಆ ಥರ. ಆ ಪರ್ಚೇಸ್ ಪ್ರೈಸು ಯಾವುದ್ರ ಮೇಲೆ ಬೇಸ್ ಆಗಿರ್ತದೆ ಅಂದರೆ, ಕೆಲವೊಮ್ಮೆ ಇಂಟ್ರಿನ್ಸಿಕ್ ವ್ಯಾಲ್ಯೂ ಆರ್ ನೆಟ್ ಅಸೆಟ್ಸ್ ಮೇಲೂ ಇರ್ತದೆ, ಅಥವಾ ಲಮ್ ಸಮ್ಮು ಇರ್ತದೆ, ಹೇಗೂ ಕೂಡ ಇರ್ಬೋದು.
ಸೊ ಡಿಫರೆನ್ಸ್ ಬಿಟ್ವೀನ್ ದ ಪರ್ಚೇಸ್ ಪ್ರೈಸ್ ಆ್ಯಂಡ್ ದ ನೆಟ್ ಅಸೆಟ್ ಈಸ್ ದ ಗುಡ್ ವಿಲ್ ಅಂಡರ್ ಪರ್ಚೇಸ್ ಮೆಥಡ್. ಪರ್ಚೇಸ್ಡ್ ಗುಡ್ ವಿಲ್ಲಲ್ಲಿ ಕ್ಯಾಲ್ಕುಲೇಷನ್ ನೋಡಿ ಫಾರ್ಮುಲಾ ವೈಸ್. ಜಿ ಮೀನ್ಸ್ ಗುಡ್ ವಿಲ್ ಈಸ್ ಈಕ್ವಲ್ ಟು ಪರ್ಚೇಸ್ ಪ್ರೈಸ್ ಮೈನಸ್ ನೆಟ್ ಅಸೆಟ್ಸ್. ಸೊ ಎಕ್ಸೆಸ್ ಆಫ್ ಪರ್ಚೇಸ್ ಪ್ರೈಸ್ ಓವರ್ ನೆಟ್ ಅಸೆಟ್ಸ್ ಈಸ್ ಕಾಲ್ಡ್ ಗುಡ್ ವಿಲ್. ನಾವು ಈಗ 1,00,000 ರೂಪಾಯಿಗೆ ಒಂದು ಬಿಸ್ನೆಸ್ಸನ್ನು ಕೊಂಡ್ಕೋತೀವಿ. ಆ್ಯಕ್ಚುಲಿ ನೆಟ್ ಅಸೆಟ್ಸ್ ಪ್ರಕಾರ ನಾವು 50,000ಕ್ಕೆ ಕೊಂಡ್ಕೋಬೋದಿತ್ತು. ಈಗ ನಾವು ಒಂದು ಕಂಪನಿಯವರು, ಬೇರೆ ಒಂದು ರನ್ನಿಂಗ್ ಬಿಸ್ನೆಸ್ ಇದೆ, ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದೆ, ಅದರ ನೆಟ್ ವ್ಯಾಲ್ಯೂಯೇಷನ್ ಮಾಡಿದವಾಗ ನೆಟ್ ಅಸೆಟ್ಸ್ ಅಂದ್ರೆ ಗೊತ್ತಾಯ್ತಲ್ಲ, ಆಲ್ ದ ಅಸೆಟ್ಸ್ ಮೈನಸ್ ಔಟ್ಸೈಡ್ ಲಯಬಿಲಿಟೀಸ್, ಅದು ನೆಟ್ ಅಸೆಟ್ಸ್. ಹಾಗೆ ಮಾಡಿದವಾಗ 50,000 ಕೊಡಬೇಕು ನಾವು. ಬಟ್ ನಾವು ಡಬಲ್ ಕೊಡ್ತಾ ಇದ್ವಿ. ಪರ್ಚೇಸ್ ಪ್ರೈಸ್ ವಿ ಆರ್ ಪೇಯಿಂಗ್ 1,00,000. ಸೊ 1,00,000 ಮೈನಸ್ 50,000 ಹೌ ಮಚ್? 50,000. ದಟ್ ಈಸ್ ರಿಸಲ್ಟಿಂಗ್ ಇನ್ ಗುಡ್ ವಿಲ್. ಗೊತ್ತಾಯ್ತು ನಿಮಗೆ? ನಾವು ಖರೀದಿ ಮಾಡುವಾಗ ಎಕ್ಸೆಸ್ ಪ್ರೈಸ್ ಏನು ಕೊಡ್ತೀವಲ್ಲ, ಈಗ 10 ರೂಪಾಯಿ ಬದಲಿಗೆ 20 ರೂಪಾಯಿ ಕೊಡ್ತೀವಿ. ಈಗ ದಿನಸಿ ಅಂಗಡಿಗೆ ಹೋದರೆ ಅಥವಾ ಶೂ ಅಂಗಡಿಗೆ ಶೋರೂಮ್ಸಿಗೆ ಹೋದರೆ ಅವ್ರು 100 ರೂಪಾಯಿ ಕೇಳಿದ್ರೆ ನಾವು 150 ರೂಪಾಯಿ ಕೊಟ್ಬಿಡ್ತೀವಿ. 50 ರೂಪಾಯಿ ಏನು ಕೊಡ್ತೀವಲ್ಲ, ಆ್ಯಕ್ಚುಲಿ ಅದು ಹೆಚ್ಚುವರಿ ಹಣ, ಅದನ್ನು ಗುಡ್ ವಿಲ್ ಅಂತೇಳಿ ಹೇಳ್ತೀವಿ. ಅದೇ ಇಲ್ಲಿ ಅಪ್ಲೈ ಆಗೋದು. ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಪ್ರಾಬ್ಲಮ್ ವರ್ಕೌಟ್ ಮಾಡುವಾಗ. ಟೈಪ್ಸ್ ಆಫ್ ಗುಡ್ ವಿಲ್ಲಲ್ಲಿ ಸೆಕೆಂಡ್ ಒನ್, ನಾನ್ ಪರ್ಚೇಸ್ಡ್ ಗುಡ್ ವಿಲ್, ಖರೀದಿ ಮಾಡಲಾಗದಂತಹ ಗುಡ್ ವಿಲ್ ಅಂತ. ಅದನ್ನು ರೇಸ್ಡ್ ಗುಡ್ ವಿಲ್ ಅಥವಾ ಇನ್ಹರೆಂಟ್ ಗುಡ್ ವಿಲ್ ಅಂತೇಳಿ ಹೇಳ್ತೀವಿ. ಇದನ್ನು ನಾವು ಸಾಮಾನ್ಯವಾಗಿ ನಮಗೆ ನಾವೇ ವ್ಯಾಲ್ಯೂಯೇಷನ್ ಮಾಡ್ಕೊಳ್ಳೋದು. ಈಗ ನಮ್ಮ ದರವನ್ನು, ನಮ್ಮ ರೇಟನ್ನು ನಾವೇ ಅಲ್ಲಿ ಫಿಕ್ಸ್ ಮಾಡುವಂಥದ್ದು. ಅಂದರೆ ನಮ್ಮದೊಂದು ಬಿಸ್ನೆಸ್ ಇರುವಾಗ ನಮ್ಮ ಬಿಸ್ನೆಸ್ನಲ್ಲಿ ಗುಡ್ ವಿಲ್ ಇದೆಯೋ ಇಲ್ವೋ, ಇದ್ದರೆ ಎಷ್ಟರ ಮಟ್ಟಿಗಿದೆ. ಸೊ ವಿ ಹ್ಯಾವ್ ಟು ವ್ಯಾಲ್ಯೂ ಅವರ್ ಗುಡ್ ವಿಲ್, ದಟ್ ಈಸ್ ಕಾಲ್ಡ್ ಇನ್ಹರೆಂಟ್ ಗುಡ್ ವಿಲ್. ಅದು ಕಂಪಲ್ಸರಿ ಅಲ್ಲ. ರೇಸ್ಡ್ ಗುಡ್ ವಿಲ್ ಹ್ಯಾಸ್ ಟು ಬಿ ರಿಟರ್ನ್ ಆಫ್. ಕಂಪನೀಸ್ ಆ್ಯಕ್ಟ್ ಪ್ರಕಾರ ರೇಸ್ಡ್ ಗುಡ್ ವಿಲ್ ಏನಿದೆ ಅಥವಾ ಕ್ರಿಯೇಟೆಡ್ ಗುಡ್ ವಿಲ್, ನಾವೇ ಕ್ರಿಯೇಟ್ ಮಾಡೋದಂತಹ ಗುಡ್ ವಿಲ್ಲನ್ನು ಆದಷ್ಟು ಬೇಗ ಅದನ್ನು ಕ್ಯಾನ್ಸಲ್ ಮಾಡಬೇಕು ಅಥವಾ ರೈಟ್ ಆಫ್ ಮಾಡಬೇಕು. ಹಾಗಾಗಿ ನಾನ್ ಪರ್ಚೇಸ್ ಗುಡ್ ವಿಲ್ ಅಷ್ಟು ಮಹತ್ವವನ್ನು ಪಡ್ಕೊಂಡಿಲ್ಲ.